ಜಿಲ್ಲಾ ಸಮಿತಿಯ ಮಹಿಳಾ ಪ್ರಭಾರಿಗಳಾದ ಶ್ರೀಮತಿ ಶೋಭಾ ಗುಗ್ರಿ ಅವರು ಕೂಡ ಅಕ್ಕರ ಬಗ್ಗೆ ಒಂದು 4 ಮಾತುಗಳನ್ನು ಹೇಳ್ಬೇಕಂತ ಕೇಳಿದ್ವಿ. ಓಂಜಿ, ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ನಾಗರತ್ನಕ್ಕಂದ ಹೇಳ್ಬೇಕಂದ್ರ ಬಹಳ ಐತಿ. ಈಗ ಸರ್ ಎಲ್ಲ ಗುಳುಗುಳ್ ಸರ್ ಸವಿಸ್ತಾರವಾಗಿ ಎಲ್ಲ ಹೇಳ್ಬಿಟ್ರು. ಆದ್ರ ನಾನು ಮುನ್ಸಿಪಲ್ ಗ್ರೌಂಡ್ ನೊಳಗ ಯೋಗ ಮಾಡೋದು ನೋಡಿ, ಇವರು ನಮ್ಮ ಮನೆ ಹತ್ರ ಪಾಟೀಲ್ರ ಮನ್ಯಾಗ ಬಾಡಿಗೆ ಇದ್ರು ರತ್ನಕಾರ. ಅವ್ರ ದಿನ ಬೆಳಿಗ್ಗೆ 5:15 ಹೋಗೋದು ನೋಡಿದೆ ನಾನು. ನೋಡಿ ಒಂದಿನ ಗ್ರೌಂಡಿಗೆ ಬಂದೆ, ಹಂಗ ಅಡ್ಡಾಡಕ್ ಕುಂತಿದ್ದೆ. ಬರ್ರಿ ಸರ್ ಬಡಿಗಣ್ಣಾರ ಅನ್ನೋರು ಗಣಪತಿ ಇಡ್ತಿದ್ರು. ಗಣಪತಿ ನೋಡಕ್ ಹೋಗಿದ್ವಿ, ಅವ್ರ ಮನ್ಯಾಗ ಭಾಳ ಚಂದ ಇಡ್ತಿದ್ರು. ಅವಾಗ ನೋಡಕ್ ಹೋದಾಗ, ಬರ್ರಿ ಶೋಭಾ, ಇಲ್ಲೇ ಮುನ್ಸಿಪಲ್ ಗ್ರೌಂಡ್ ಒಳಗ ಪ್ರತಿದಿನ ಯೋಗ ನಡಿತೈತಿ, ನೀವು ಅದ್ರೊಳಗ ಪಾಲ್ಗೊಳ್ರಿ ಅಂತ ಹೇಳಿದ್ರು. ಹ್ಞೂನ್ರಿ ಸರ್ ಅಂತ ಹೋದ್ವಿ ನಾವು. ಹೋಗಿಂದ ಅವರು ಭಾಳ ಪ್ರೀತಿಲಿಂದ ನೋಡ್ಕೊಂಡ್ರು. ಇರುವರೆಗೂ ನನ್ನ ಅಷ್ಟು ಪ್ರೀತಿಲಿಂದ ನೋಡ್ಕೊಂಡು, ನಾನು ಒಮ್ಮೆ ಅವ್ರಿಗೆ ಆರಾಮಿದ್ದಿದ್ದಿಲ್ಲ, ಬೆಂಗ್ಳೂರ್ಗೆ ಹೋಗಿದ್ದೆ. ಆದ್ರೆ ಅವ್ರು ಹೋಗಿ ಭೇಟಿಯಾಗಿ ಬರ್ಬೇಕು ನಾನು ಅಂತಂದು ನನ್ನ ಮಗಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋದೆ. ನಾನು ಎಷ್ಟು ಪ್ರೀತಿ ಮಾಡಿ ಅವ್ರು ಕಣ್ಣೀರ್ ತಂದ್ರು. ನಾನು ಅವ್ರ ಎಷ್ಟು ಪ್ರೀತಿ ಅಂದ್ರೆ ನಮ್ಮ ಯೋಗದೊಳಗ ಅಷ್ಟು ಸಂಬಂಧ ಐತೆ ಅಂತ ಹೇಳ್ಬೋದು. ಯಾರು ಇವನಾರವ ಇವ ನಮ್ಮವ ಇವರೆಲ್ಲರೂ ಏನೇ ಆದ್ರೂ ನಮ್ಮವ್ರ ಅನ್ಕೋಬೇಕು ನಾವು. ರತ್ನಕ್ಕ ಅಂದ್ರ ನನಗ ಯೋಗದೊಳಗ ಸ್ವಲ್ಪ ಯಾಕ ಇಂಟ್ರೆಸ್ಟ್ ಹೋಗ್ಬಿಟ್ಟತಿ ಶೋಭಾ ಅಂತಂದ್ರು. ನಿಂದು ಯಾಕ್ರಿ ಅಕ್ಕ ಹಂಗ್ಯಾಕ್ ಮಾಡ್ತೀರಿ ಅಂದೆ. ಅವ್ರ ಅಣ್ಣವ್ರು ತೀರ್ಕೊಂಡಾಗ ಅವ್ರ ಮನೆಗೆ ಹೋದಾಗ ಅವ್ರ ಅವ್ವಾರು ಕರಿಬೇಡ್ರಿ, ಅವ್ರನ್ನ ಯೋಗಕ್ಕ ಕರಿಬೇಡ್ರಿ, ನೀವ ಅಷ್ಟ ಮಾಡ್ಕೊಂಡು ಹೋಗ್ರಿ ಅಂದ್ರು. ಇಲ್ರಿ, ಅವ್ರ ಇದ್ರ ನಮಗ ಬಲ, ಬರ್ರಿ ಅಕ್ಕ ನೀವು ಒಬ್ರ ಆಗ್ತಿದ್ರ ನಮ್ಮ ಓಣಿಯೊಳಗೆ ಎಲ್ಲಾರ ನೀವು ಬಾಡಿಗೆ ಮನಿ ಮಾಡ್ರಿ, ಅದನ್ನ ನೀವು ಸ್ವಂತ ಮನಿ ಬಾಡಿಗೆ ಕೊಡ್ರಿ, ನಿಮ್ಮ ಸಾಮಾನ್ ಎಲ್ಲ ನಾವ ರೆಡಿ ಮಾಡ್ಕೊಡ್ತೀವಿ ಅಂತ ನಾನು ಸುಧಾಕ ಶಶಿಕಲಕ್ಕ ಅವ್ರ ಮನಿಗೆ ಹೋಗಿ ಕೇಳ್ಕೊಂಡ್ವಿ. ಒಬ್ರ ಇರ್ಬೇಡ್ರಿ ಅಕ್ಕ, ನಾವೆಲ್ಲಾರು ಇರ್ತೇವಿ ನಿಮ್ ಜೋಡಿಗೆ ಅಂತಂದ್ವಿ. ಇಷ್ಟ ಹೇಳಿದ್ರಲ್ಲ, ನನಗೆ ಬಹಳ ಖುಷಿ ಅನ್ಸ್ತದ. ಆದ್ರೂ ಈಗೂ ಅವರು ಒಬ್ಬಂಟ ಜೀವನ ಸಾಗಿಸ್ತಾರ. ಅವ್ರು ಒಬ್ರ ಇದ್ದು ಯಾಕೆ ಹೆದರಿಕೆ ಇಲ್ಲ ಅಂದ್ರೆ ನಮ್ಮ ಯೋಗದ ಮಹಿಮೆ ಅದು. ಯೋಗದೊಳಗ ನಾವು ಇದ್ವಿ ಅಂದ್ರ ಧೈರ್ಯ ತನ್ನಿಂದ ತಾನ ಬರ್ತೈತಿ. ಒಬ್ರಾದ್ರೂ ನಾವು ಜೀವನ ಸಾಗಿಸಬಹುದು. ಯಾರೇ ಏನ ಅಂದ್ರು ನಾನು ಅದ್ರೊಳಗ ಗಟ್ಟಿಗಿತನ ಅದೇನೆ ಅಂತಂದು ಹೇಳಿ ಅವರು ಇಷ್ಟು ವರ್ಷ 32 ವರ್ಷ 92 ಅದು 34 ವರ್ಷ ಅವ್ರು ಸೇವೆ ಸಲ್ಲಿಸಿದ್ರು. ಅದ್ರೊಳಗನ ಯೋಗದ್ದು ಅವರು ಒಟ್ಟ ಚಾಚು ತಪ್ಪದೇ ಬಿಡ್ಲಿಲ್ಲ. ಯೋಗವೇ ತಮ್ಮ ಜೀವನ ಅಂತಂದು ಅದಕ್ಕೆ ಅವರು ತಮ್ಮ ಜೀವನವನ್ನ ಮುಡುಪಾಗಿಟ್ರು. ಈಗ ಸ್ವಲ್ಪ ದಿನ ಯಾಕ ಬೇಜಾರು ಮಾಡ್ಕೊಂಡಿದ್ರು ಅವರು. ಯಾಕ್ರಿ ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟೈತಿ. ಇಲ್ಲ, ಟೀಚರ್ ಹೋದ್ರಂತ ಹಂಗ ಮಾಡಿದ್ರ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಇಲ್ಲ, ಅವರು ಮತ್ತೆ ಧ್ಯಾನದೊಳಗ ತಮ್ಮ ಮನಸ್ಸನ್ನ ಕೇಂದ್ರೀಕೃತಗೊಳಿಸಿ ನಮ್ಮ ಶಾಪುರಪೇಟೆಯೊಳಗ ಅಲ್ಲೇ ಒಂದು ಧ್ಯಾನ ಕೇಂದ್ರವನ್ನ ಸ್ಥಾಪಿಸಿದ್ರು. ಈಗ ಅಲ್ಲೆಲ್ಲೇ ಹೋಗಿ ಧ್ಯಾನವನ್ನ ಮಾಡ್ತಾ ಜನರನ್ನ ಇನ್ನೂ ಹೆಚ್ಚು ಕೂಡಿಸಿ ನಮ್ಮ ಯೋಗಕ್ಕೆ ಒಂದು ದಾರಿ ಮಾಡಿಕೊಟ್ಟಾರ. ಹೀಗೆ ಅವ್ರದ ಜೀವನ ಯೋಗಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿ ಇಡಲಿ, ನಮ್ಮ ಜೋಡಿ ಕೈ ಜೋಡಿಸಲಿ ಅಂತ ಹೇಳಿ ಅವರನ್ನ ಎಷ್ಟು ಹೊಗಳಿದ್ರು ಕಡಿಮೆ ಅಂತ ಹೇಳಿ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಓಂ ಜಿ.